ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತುತ್ತಿಡೋಳ್ ಮೇಲೆ ಕೋಪ ಮಾಡ್ಕೊಂಡು ಎದ್ದು ಹೋಗ್ತೀಯ, ತುತ್ತ ಮೇಲೆ ಗೌರವ ಕೊಟ್ಟು ಊಟ ಮಾಡ್ತೀಯ. ಹೌದಲ್ವಾ? ನಾವು ಹೋಟ್ಲಿಗೆ ಹೋಗುವಾಗ ಯಾರು ಅಡುಗೆ ಮಾಡಿದಾರೆ ಅಂತ ನೋಡ್ಕೊಂಡು ಹೋಗ್ತೀವ? ಹಸುವಾದ್ರೆ ತಾನೇ ಹೋಗೋದು. ಇಲ್ಲೂ ಅಷ್ಟೆ, ಯಾರು ಅಡುಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಊಟ ಇಂಪಾರ್ಟೆಂಟ್. ಹೋಗಿ ಒಂದೇ ಒಂದು ತುತ್ತು ಊಟ ಮಾಡಿಬಿಡ್ಲಾ? ಹೌದು, ಹಸು ತಡ್ಕೊಳಕ್ಕಾಗ್ತಿಲ್ಲ. ಒಂದು ತುತ್ತಾರು ತಿಂದ್ಬಿಡ್ತೀನಿ. ಅಮ್ಮ ಮಕ್ಕಳವ, ನಾನೇನಾದರೂ ತಪ್ಪು ಮಾಡ್ತಿದ್ರೆ ಕ್ಷಮಿಸ್ಬಿಡವ. ಬಾರವ್ವ, ಏನವ್ವ ಇದು ಆಶ್ಚರ್ಯ? ನೋಡ್ರಿ, ನನ್ನ ಸೊಸೆ ಹೇಳ್ದಂಗೆ ಆಯ್ತೈತೆ. ಅತ್ತೆ ಮಾವಯ್ಯ, ಮುತ್ ಕರಿದೆ ಹೋದ್ರೂ ತುತ್ ಕರ್ದೇ ಕರಿಯುತ್ತೆ. ಇದೆ ತುತ್ತಿನ ಮಹಿಮೆ. ನೋಡ್ತೀರಿ ಅತ್ತೆ, ನೀವು ಮಾಡಿರೋ ಅಡುಗೆ ನಿಮ್ಮ ಮಕ್ಕಳು ತಿಂದೇ ತಿಂತಾರೆ. ನನ್ನ ಮಗ, ಅಯ್ಯೋ ತಾಳ್ಮೆ ಅತ್ತೆ, ತಾಳ್ಮೆ. ನಿಮ್ಮ ಮಗನ ಊಟ ಮಾಡ್ತಾರೆ, ಬನ್ನಿ ನನ್ನ ಜೊತೆ. ತಗೊಳ್ಳ ಬೇಡವಾ? ಬೇಡ ಬೇಡ, ಹಸುವಿದೆ ಅಂತ ಅಣ್ಣನ ಬಿಟ್ಟು ಊಟ ಮಾಡಿದರೆ ಅದು ಅಣ್ಣಂಗೆ ಮಾಡೋ ಮೋಸ. ಬೇಡ, ನಾನು ತಿನ್ನಲ್ಲ. ಬನ್ನಿ ನಿಂತ್ಕೊಳ್ಳಿ. ಅವೇ ಇಲ್ಲಿ ನೀವಿಬ್ರು ಇಲ್ಲೇ ಇರಿ ಆಯ್ತಾ? ನಾನು ಬರ್ತೀನಿ. ರತ್ನ, ಹಸ್ದಾಗ ಇನ್ನೊಬ್ರಿಗೆ ಊಟ ಹಾಕಿದ್ರೆ ಅದು ಪುಣ್ಯದ ಕೆಲಸ ಅಂತಾರೆ. ನಮಗೆ ಹಸ್ವಾದಾಗ ನಾವನ್ನ ಹಾಕೊಳ್ದೆ ಹೋದ್ರೆ ಅದು ಪಾಪದ ಕೆಲಸ ಆಗಲ್ವ ರತ್ನ? ಅದಕ್ಕೆ ಅದು ಸಾರಿ, ನಾನು ನಿಂಗೆ ಹಸುವಿನ ವಿಷಯದಲ್ಲಿ ನಿನ್ನನ್ನು ಆಡ್ಕೊಳ್ಳಿಲ್ಲ, ದಯವಿಟ್ಟು ಕ್ಷಮಿಸು. ಅಲ್ಲ ನೋಡು, ಆಗಲೇ ಊಟ ಮಾಡಿದ್ರೆ ಇಷ್ಟೆಲ್ಲ ಸಂಕಟ ಇರ್ತಿತ್ತಾ? ಊಟದ ಮೇಲೆ ಯಾವತ್ತೂ ಕೋಪ ತೋರಿಸ್ಬಾರ್ದು ರತ್ನ. ಇಲ್ಲಿ ಈ ಕಡೆ ಬಾ, ನಾನು ಊಟ ಮಾಡಿಸ್ತೀನಿ. ಅದಕ್ಕೆ ಒಂದು ನಿಮಿಷ. ಏನಾಯ್ತು? ನಾನೇನು ಊಟ ಮಾಡಿಬಿಡ್ತೀನಿ. ಅದಕ್ಕೆ ಪಾಪ ಅಣ್ಣ ಮತ್ತು ರಮ್ಯಾ ಹಸ್ಕೊಂಡಿರ್ತಾರೆ, ಅವ್ರ ಕತೆ ಏನು? ರಮ್ಯಾ ಓದ್ತಾ ಹಾಗೆ ಮಲ್ಕೊಂಡಿದ್ದಾಳೆ. ಈಗ ಎದಳ್ಸಕ್ಕೆ ಹೋದ್ರೆ ಅಳ್ತಾಳೆ. ಅವಳಿಗೆ ನಿದ್ದೆನೇ ಇಂಪಾರ್ಟೆಂಟು, ಮಲಗಲಿ ಅವಳು. ಇನ್ನೂ ನಿಮ್ಮ ಅಣ್ಣ ನೀವುಗಳೆಲ್ಲ ಇನ್ನೂ ಊಟ ಮಾಡಿಲ್ವಲ್ಲ, ಅದಕ್ಕೆ ನಾನು ಊಟ ಮಾಡಿಲ್ಲ. ಅದಕ್ಕೆ ನೀನು ಊಟ ಮಾಡಿಲ್ವಾ ಇನ್ನು? ನಿನ್ನ ಮೊದಲು ಊಟ ಮಾಡ್ಬೇಕು ತಾನೆ? ಈ ಮನೆ ಮಕ್ಕಳು ನೀವುಗಳೆಲ್ಲ ಊಟ ಮಾಡ್ದಲ್ಲೇ ನಾನೇ ಊಟ ಮಾಡಲಿ? ನಂಗೆ ಬಾಯಿ ಆದರೂ ಹೆಂಗೆ ಬರುತ್ತೆ ಹೇಳು? ನಿಮ್ಮ ಅಣ್ಣ ಊಟ ಮಾಡಿಲ್ಲ ಅಂತ ತಾನೇ ಯೋಚನೆ ಮಾಡ್ತಿದ್ಯಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಹೇಗದಕ್ಕೆ? ಅವನು ಅವಾಗಲೇ ಊಟ ಬೇಡ ಅಂತ ತಾನೇ ಹೋಗಿರೋದು. ನಾನು ಹೇಳಲಿಲ್ವಾ, ಅಮ್ಮ ಮಕ್ಕಳು, ಅಮ್ಮ ಮಗನ ವಿಷಯಕ್ಕೆ ನಾನಂತೂ ಬರಲ್ಲ. ಆದರೆ ನೀವೆಲ್ಲ ಹಸ್ಕೊಂಡಿರೋದನ್ನ ನನ್ನ ಕೈ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಊಟ ಯಾರ್ದಾದ್ರೇನೋ ಹೊಟ್ಟೆ ತುಂಬಬೇಕಷ್ಟೆ. ಈ ವಿಷಯ ನಿಮ್ಮ ಅಣ್ಣಂಗೆ ಅರ್ಥ ಆಗ್ತಾರೆ. ಅರ್ಥ ಮಾಡ್ಸೋಣ. ಇವತ್ತಂತೂ ಹಸ್ಕೊಂಡು ಮಲ್ಗೋದಕ್ಕೆ ನಾನಂತೂ ಬಿಡಲ್ಲ. ನೀನು ನೋಡ್ತಾ ಇರೋ ನಿಂತ್ಕೊಂಡು ಏನು ಮಾಡ್ತೀನಿ ಅಂತ. ಬಾಯ್ ಕಡೆ ಬಾ ರತ್ನ, ಅಲ್ಲಿ ಬಾಂಡ್ಲಿ ಕೊಡು. ಒಂದು ಚುಮ್ಮಲ್ ನೀರು ತಗೊಂಬ. ಅದಕ್ಕೆ ಏನು ಮಾಡ್ತಿದ್ಯಾ? ರತ್ನ, ಈಗ ಇಲ್ಲಿರೋ ಸಾರನ್ನೇ ಈ ಬಾಂಡ್ಲಿಗೆ ಹಾಕಿದ್ದೀನಿ. ಆ ಸೌಂಡು ನಿಮ್ಮ ಅಣ್ಣನ ಕಿವಿಗೆ ಬಿದ್ದಿರುತ್ತೆ. ಆಗ ನಿಮ್ಮ ಅಣ್ಣ ಬಂದು ನೋಡಿದಾಗ ಏನು ಅನ್ಕೋತಾನೆ? ಓ, ನನ್ನ ಹೆಂಡತಿ ಮೊದಲಿಂದ ಅಡುಗೆ ಮಾಡ್ತಿದ್ದಾಳೆ ಅಂತ ಅನ್ಕೊಂತಾನೆ. ಕರೆಕ್ಟ್. ನೋಡಿದ್ರಾ ನನ್ನ ಸೊಸೆ ಎಷ್ಟು ಬುದ್ಧಿವಂತೆ.
ಮನೆ ಒಂದು ಮಾಡಬೇಕು ಅಂದರೆ ನನ್ನ ಸೊಸೆ ಯಾವ ಹಂತಕ್ಕಾದರೂ ಹೋಯ್ತಾಳೆ. ಇದು ಆರಂಭ ಅಷ್ಟೇ. ರತ್ನವ್ವ, ಏನ್ ಮಾಡ್ತಾ ಇದೀಯ ಪಾರು? ನನ್ನ ಗಂಡ ನಾದ್ನಿ ಹಸ್ಕೊಂಡಿರೋದು ನೋಡೋಕ್ಕಾಗಲಿಲ್ಲ ಮಾವ, ಅದಕ್ಕೆ ಸಾಂಬಾರು ಮಾಡ್ತಿದ್ದೆ. ಏನ್ ಪಾರು, ಬೆಳಗ್ಗೆದ್ದು ಮಾಡ್ಕೊಂಡಿದ್ರೆ ಆಯ್ತಿತ್ತಲ್ವಾ? ಈಟೊತ್ತು ನಂಗೆ ನಿದ್ದೆ ಬಿಡ್ಕೊಂಡೆಲ್ಲ ಮಾಡ್ತಿದ್ಯಲ್ಲ, ಏನ್ ಹೇಳೋಣ? ಇರಲಿ ಪರವಾಗಿಲ್ಲ ಮಾವ, ಎಲ್ಲ ಸಹಿಸ್ಕೋತೀನಿ ನಾನು. ಪಾಪ ನಿಮ್ಮ ಅದಕ್ಕೆ ನಿದ್ದೆ ಬಿಡ್ಕೊಂಡು ನಮಗೋಸ್ಕರ ಅಡುಗೆ ಮಾಡ್ತಾವಳೆ. ಸರಿ, ಮೊದಲು ನನ್ನ ತಂಗಿಗೆ ಊಟ ಹಾಕು. ಇಲ್ಲ, ಅಣ್ಣ ಮೊದಲು, ಅವನು ತಿಂದ್ರೇ ನಾನು ತಿನ್ನೋದು. ಅಯ್ಯಯ್ಯಯ್ಯ, ಅಣ್ಣನ ಬಿಟ್ಟು ತಂಗಿ ಇರಲ್ಲ, ತಂಗಿನ ಬಿಟ್ಟು ಅಣ್ಣ ಇರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿರಿ, ನಾನೇ ತಿನ್ನಿಸ್ತೀನಿ. ಮೊದಲು ನನ್ನ ತಂಗಿಗೆ ಬಾ. ಆಹಾ, ಇದು ಅಮೃತ ಅಮೃತ. ಆಗ್ಲೇ ದಿಟ ಹೇಳ್ಬೇಕು ಅಂದ್ರೆ ಆ ಯಂಗ್ಸ್ ಮಾಡಿರೋದೇನು ಸಂದಾಗಿರ್ಲಿಲ್ಲ. ಇದು ಇದು ಅಮೃತ ಅಲ್ವೇನವ? ಹೌದು ಅಣ್ಣ. ಅಣ್ಣ, ಅದಕ್ಕೆದು ಇನ್ನೂ ಊಟ ಆಗಲಿಲ್ಲ. ಯಾಕೆ ಪಾರು, ನೀನು ಯಾಕೆ ಊಟ ಮಾಡಿಲ್ಲ? ಬಿಡು ಕೊಡು, ತತ್ತಾಯಿಲಿ ತಟ್ಟೆ ಆಂಬಿಡು ಆಂಬಿಡು. ಹಂಗೆ ನಾನೇ ತಿನ್ನಿಸ್ತೀನಿ. ಆಂಬಿಡು. ಶಾರು, ನನ್ನ ಸೊಸೆ ಒಂದ್ಸಲ ಬಟ್ಟೆ ಹಿಡಿದು ಕೆಲಸ ಮಾಡಿದ್ರು ಅಂದರೆ ಆ ಕೆಲಸ ಆಟಂಗೆ ಲೆಕ್ಕ. ಖುಷಿನಾ? ಅಯ್ಯೋ, ಈ ಖುಷಿಗಿಂತ ಇನ್ನೇನ್ರಿ ಇದೆ. ನಮ್ಮ ಮನೆ ದೀಪ